ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ನಮ್ಮ ಜೊತೆ ಇವತ್ತು ಮಂಜುನಾಥ್ ತೋಟದವ್ರು ಇದ್ದಾರೆ, ಮತ್ತು ಸಂಗಪ್ಪ ಅಂಜಿ ಅವರು ಕೂಡ ಇದ್ದಾರೆ, ಜೊತೆಗೆ ಬಲವಂತ ಅಂಬಿಗರವರು ಕೂಡ ಇದ್ದಾರೆ. ನಾವಿವತ್ತು ಗಜೇಂದ್ರಗಡ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಮುಖಾಂತರ ನಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗಾದರೆ ಈ ಜರ್ನಿಯಲ್ಲಿ ಸಾಕಷ್ಟು ಒಂದು ಗುಡ್ಡಗಳನ್ನು ತಿಳಿಬೇಕಾಗುತ್ತಾ, ಮತ್ತು 7 ಗುಡ್ಡಲ್ಲ, ಹಾಂ ಟೋಟಲ್ 7 ಗುಡ್ಡ ಹತ್ತಿ ಇಳಿಬೇಕಾಗುತ್ತಾ. ಮತ್ತು ಅಲ್ಲಿ ಫಾಲ್ಸು ಮತ್ತು ವ್ಯೂ ಪಾಯಿಂಟ್ ಅದೆಲ್ಲ ಇರ್ತೈತಿ ಮುಂದೆ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಮತ್ತು ನಿಮಗೆ ಏನೇ ಒಂದು ಮಿಸ್ಟೇಕ್ಸ್ ಆಗಿದ್ರೂ ಕಮೆಂಟ್ಸ್ ಮಾಡಿ. ಈಗ ಇದರಲ್ಲಿ ಜಾಸ್ತಿ ಈಗ ನಮ್ಮ ಮಂಜು ಅವರು ಗೂಗಲ್ದೊಳಗೆ ಮ್ಯಾಪ್ ಹಾಕ್ಯಾರ. ಈಗ ದಾರಿ ತಪ್ಪೈತಿ, ಈಗ ಅವರು ಎಲ್ಲಿ ದಾರಿ ತೋರಿಸ್ತಾರಂತ ಹಂಗೆ ಹೊಂಟಿವಿ. ನೋಡು, ನೀನು ದಾರಿ ತೋರಿಸ್ತಾರೋ ಯಾವ್ದಾರು ಅದು ಇದ್ರಾಗ ಕೆಡುತ್ತಾರೋ ಗೊತ್ತಿಲ್ಲ. ಈಗ ಒಂದು 10 ಕಿಲೋಮೀಟರ್ ನಂತರ ಮತ್ತೆ ನಮ್ಮ ಮಂಜು ಅವರು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾರೆ. ಅವ್ರ ಜೊತೆ ಸಂಗಪ್ಪ ಅವರು ಇದ್ದಾರೆ. ಸಂಗಪ್ಪ ಅವರು ತಮಗಾದಂಥ ಎಕ್ಸ್ಪೀರಿಯೆನ್ಸನ್ನು ಈಗ ಶೇರ್ ಮಾಡ್ತಾರೆ ನಿಮ್ಮ ಜೊತೆ. ಸೊ ಟೆಲ್ ಮೀ ಸಂಗಪ್ಪ, ಹೆಂಗಿತ್ತು ನಿಮ್ಮ ಒಂದು 10 ಕಿಲೋಮೀಟರ್ ಹಿಂದಿನ ಜರ್ನಿ? ಏನು ಜರ್ನಿ ರೀ ಇದೆಲ್ಲ. ಈಗ ಜರ್ನಿ ಬಗ್ಗೆ ನಾವು ಹೇಳ್ಬೇಕಂದ್ರೆ ಭಾಳ ಒಂದು ಅದ್ಭುತವಾದ ಜರ್ನಿ. ಅದು ಫ್ರೆಂಡ್ಸೊಂದಿಗೆ ಈ ಪಾದಯಾತ್ರೆ ಅನ್ನೋದು ಇದೆಯಲ್ಲ, ಭಾಳ ಮುಖ್ಯವಾದದ್ದು. ಹಾಗೆ ಈಗ ನಮ್ಮ ಬಲವಂತ್ ಅವರು ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನು, ತಮ್ಮ ಮನದಾಳದ ಮಾತುಗಳನ್ನು ಹೇಳ್ತಾರೆ. ಬಲವಂತ್ ಅವರೇ, ನನಗೆ ತುಂಬ ಖುಷಿ ಆಯಿತು ಈ ಜರ್ನಿ. ವಾಟ್ ನೆಕ್ಸ್ಟ್? ನಾವೀಗ ಒಂದು 10 ಕಿಲೋಮೀಟರ್ ದಾಟಿ ಮುಂದೆ ಬಂದಿವಿ, ಹನುಮನಾಳ ಹತ್ರಕ್ಕೆ ಬಂದಿವಿ. ಇನ್ನೂ ಇಲ್ಲಿಂದ ಒಂದು 25-30 ಕಿಲೋಮೀಟ್ರ್ ಅಷ್ಟು ನಡಿಬೇಕಾಗುತ್ತಾ. ನಡೀತಾ ಇದ್ದೀವಿ. ವೆದರ್ ಸೊ ನಮಗೆ ಇವತ್ತು ಹೇಳಿ ಮಾಡಿಸ್ದಂಗಿದೆ, ಯಾಕಂದರೆ ಎಕೋ ಫ್ರೆಂಡ್ಲಿ ವೆದರ್ ಐತಿ ಇವತ್ತು. ಡೈಲಿ ಏನಾಗ್ತಿತ್ತು, ಬಿಸಿಲು ಜಾಸ್ತಿ ಇರ್ತಿತ್ತು, ನಾವು ನಡೆಯೋದು ಕಷ್ಟ ಆಗ್ತಿತ್ತು. ಸೊ ಇವತ್ತು ವೆದರಲ್ಲಿ ವೇರಿಯೇಷನ್ಸ್ ಆಗಿರೋ ಕಾರಣಕ್ಕೆ ನಮಗೆ ನಡೆಯೋಕ್ಕೂ ಅನುಕೂಲ ಆಗೈತಿ. ಈಗ ಎಷ್ಟು ನಡೆದಿರೋದ್ರ ಬಗ್ಗೆ ನಮ್ಮ ಮಂಜು ಅವರು ಒಂದು ಸ್ವಲ್ಪ ಮೆಮೊರೀಸ್ನ ಶೇರ್ ಮಾಡ್ತಾರೆ. ಹಲೋ ಗಾಯ್ಸ್, ನಮ್ಮ ಪಯಣ ಸಾಗ್ತಾ ಇದೆ ಗಾಯ್ಸ್. ಇನ್ನೂ ಚಲೋ ಆಗಿಲ್ಲ ಅದ ಚಲೋ ಮಾಡ್ಯಾನ ಆಗೈತಿ, ನೇಚರ್ ಅನ್ಭವ ಇದು. ಹಲೋ ಗಾಯ್ಸ್, ಹಾಯ್. ಇಲ್ಲೊಂದು ಇದು ಕಾಣತೈತಿ ತೋಟ ಹಿಂದೆ. ನಾವು 10 ಕಿಲೋಮೀಟ್ರ್ ಒಂದು 20 ಕಿಲೋಮೀಟ್ರ್ ಆಯ್ತು ನಡ್ಕೊಂಡು ಬರಕತ್ತು. ಇಂಥ ಒಂದು ಕೋಲ್ಡ್ ವಾತಾವರಣ ಇರುವಂಥದ್ದು ಇಲ್ಲೇ ನೋಡಿದ್ದು. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಮಾಡೀವಿ ನಾವು ಇಲ್ಲೇ. ಅದು ಹೆಂಗೈತೆ ಅನ್ನೋದು ಇಲ್ಲಿ ನೋಡ್ತಾ ಇದ್ರಿ ನೀವು. ಫುಲ್ ಕೋಡ್ ಇದೆ. ಈಗ ಫುಲ್ ಕರ್ವ್ ರೋಡ್ನೇ ಬರತ್ತಾರ ನೋಡ್ರಿ. ಇಲ್ಲಿ ಹೆಂಗೈತಿ ಇದು ರೋಡ್ ಅಂತಂದು ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿದೆಪ್ಪ? ಏನಿಲ್ಲ, ಇದನ್ನು ಗುಡ್ಡ ಶೇಳಿ ಕಣಿವೆ ಥರ ಇದೆ. ಸೊ ವ್ಯಾಲಿ ರೈಡಿಂಗ್ ಮಾಡ್ತಾ ಇದ್ದಾರೆ ಈಗ. ವ್ಯಾಲಿ ರೈಡಿಂಗ್ ಈ ಸಮಯ ಎಲ್ಲವೂ ಕೂಡಿ ನಮ್ಮನ್ನು ಸಂತೋಷಗೊಳಿಸಿದವು. ಒಂದೆರಡು ಕವನಗಳನ್ನು ಹೇಳ್ತಾರೆ ಈಗ ನಮ್ಮ ಸಂಗಪ್ಪ ಸರ್ಗಳು. ಏನು ಕವನ ಇಲ್ರಿ, ಎಲ್ಲ ಚಡ್ಡರ್ದವು ಕಾಲ. ನಾವೀಗ ಪಟ್ಟಲಚಿಂತಿ ಗ್ರಾಮಕ್ಕೆ ಬಂದಿದ್ದೀವಿ. ಪಟ್ಟಲಚಿಂತಿ ಗ್ರಾಮದಿಂದ ಇನ್ನೂ ಒಂದು 15-20 ಕಿಲೋಮೀಟರ್ ಮುಂದೆ ಹೋಗ್ಬೇಕಾಗುತ್ತೆ ಕಾಲಕಾಲೇಶ್ವರಕ್ಕೆ ಹೋಗ್ಬೇಕಂದ್ರೆ. ಸೊ ಮತ್ತೆ ಒಂದು 10 ಕಿಲೋಮೀಟ್ರ್ ಆ್ಯಡ್ ಆಯಿತು. ಮೊದಲು 10 ಕಿಲೋಮೀಟ್ರ್ ನಡೆದ್ವಿ, ಈಗ 20 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಇನ್ನೂ ಒಂದು 15-20 ಕಿಲೋಮೀಟ್ರ್ ನಡೆದ್ರೆ ನಾವು ಕಾಲಕಾಲೇಶ್ವರ ರೀಚ್ ಆಗ್ತೀವಿ. ಈಗ ನಮ್ಮ ಬಾಯ್ಸ್ ಎಲ್ಲ ಭಾಳಷ್ಟು ಸುಸ್ತಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನಮ್ಮ ಬಲವಂತ್ ಅವರು ಹೇಳ್ತಾರೆ. ಬಲವಂತ್ ಅವರು ಟೆಲ್ ಮೀ. ಸುಸ್ತಾಗಿದ್ರು ಒಂದು ಖುಷಿ ಅಂತ ಇದೆ. ಹಾಗೇನಿಲ್ಲ, ಇನ್ನೂ
ದೂರ ಇದೆಲ್ಲ ಹೋಗ್ತಾ ಇದೆ ಅಲ್ಲಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೂ ಆ ಕಡೆಗೆ ಹೋಗ್ಬೇಕಾಗುತ್ತೆ. ಇನ್ನೂ ಒಂದು 15ರಿಂದ 20 ಕಿಲೋಮೀಟ್ರಷ್ಟು ನಡೆಯುವಂಥ ದಾರಿ ಐತಿ. ಸೊ ನಾವು ರೀಚ್ ಆಗಬೇಕಂದ್ರೆ 7 ಗಂಟೆ ಆಗುತ್ತೆ. ಅಲ್ಲಿ ನೋಡ್ತಾ ಇದ್ದೀರ ನೀವು ಮೇಲ್ಗಡೆ, ಇನ್ನು ಮೇಲ್ಗಡೆ ಅಲ್ಲಿ ದೂರ ಕಾಣಿಸಲ್ಲ. ಸೊ ಅಲ್ಲಿ ಹೋದ್ಮೇಲೆ ನಾವು ಮತ್ತೆ ಸಿಗ್ತೀವಿ. ನೋಡಿ ಫ್ರೆಂಡ್ಸ್, ಇವರು ಅನಧಿಕೃತವಾಗಿ ಇನ್ನೊಬ್ರು ಹೊಲ್ದಾಗ ನುಗ್ಗಾಕತ್ತಾರೆ. ಹಿಂಗೆ ಬೆಳೆ ಎಲ್ಲ ಹಾಳು ಮಾಡಾಕತ್ತಾರ. ಆದರೆ ಇವರಿಗೆ ಒಂದು ಸ್ವಲ್ಪ ಇವ್ರು ಹೊಲ್ದಾಗ ಅಡ್ಡಾಡಿದ್ರ ಹಾಂ ಮಂಜು, ನಿಮ್ಮ ಹೊಲ್ದಾಗ ಅಡ್ಡಾಡಿದ್ರೆ ನೀವು ಈ ಥರ ಮಾಡ್ತಿದ್ರೇನಪ್ಪ? ನೋಡಿ ಇಲ್ಲಿ ಕೆರೆ ಕಾಣ್ತಾ ಇದೆ. ಈ ಕೆರೆ ಪಕ್ಕನೇ ಒಂದು ಕಾಲ್ದಾರಿ ಇದೆ. ಇದೇ ಕಾಲ್ದಾರಿನ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಭಾಳಷ್ಟು ಡಿಫಿಕಲ್ಟ್ ವೇ ಇದು. ನಮ್ಮ ಹುಡುಗರು ಭಾಳಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೊಂದು ಹೊಸ ಅನುಭವ ಆಗತ್ತತಿ ಈ ಒಂದು ಟ್ರೆಕ್ಕಿಂಗಿಂದ. ಇನ್ನೂ ಹೊಸ ಹೊಸ ಅನುಭವಗಳಾಗ್ತವೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಹೋದಂಗೆ. ನೋಡಿ ಫ್ರೆಂಡ್ಸ್, ಅತಿ ಹೆಚ್ಚು ಮಳೆ ಆಗಿರೋ ಕಾರಣ ಈ ವರ್ಷ ಈ ಕೆರೆ ವರ್ಷಕ್ಕಿಂತ ಹೆಚ್ಚಾಗಿ ಈ ವರ್ಷ ತುಂಬಿದೆ. ನಮ್ಮ ಫ್ರೆಂಡ್ಸು ಭಾಳ ಕಷ್ಟಪಡ್ತಾಯಿದ್ದಾರೆ ರೋಜದೊಳಗೆ ಸಿಕ್ಕೊಂಡು. ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರಾಗಿದೆ. ಇನ್ನು ಮುಂದಕ್ಕೆ ಹೋದಂಗೆ ಇನ್ನೂ ಜಾಸ್ತಿ ದೊಡ್ಡ ದೊಡ್ಡ ಎಕ್ಸ್ಪೀರಿಯೆನ್ಸ್ ಸಾಕು. ಈಗ ಹೋಗಿದ್ದು ಜಸ್ಟ್ ಇದೇನು ಲೆಕ್ಕಲ್ಲ. ಮ್ಯಾಗ ಮುಂದೆ ಹೆಂಗೆ ಹೋಗ್ತೀವಿ ಇನ್ನೂ ಭಾಳಷ್ಟು ಕಠಿಣವಾದಂಥ ಎಕ್ಸ್ಪೀರಿಯೆನ್ಸ್ ಸಾಕು. ಸಂಗಮೇಶ್ ಅವರು ರನ್ನಿಂಗ್ ಮಾಡ್ತಾಯಿದ್ದಾರೆ ಈಗ 100 ಮೀಟ್ರದ್ದು. ಮಂಜು ಅವರಿಗೆ ಮೋಸ್ಟ್ಲಿ ಬರೀ 2 ಬಟ್ ತೋರ್ಸಾಕತ್ತಾರ ಅವರು. ಈಗ 4 ಬಟ್ ತೋರಿಸಿದ್ರು. ಇನ್ನೊಂದು ತಾಸು ಬಿಟ್ರೆ ಅವನಿಗೆ ಅಷ್ಟು ತೋರಿಸ್ತಾರ. ಸುರಂಗದ ಮೂಲಕ ನೀರು ಬರ್ತದೆ. ಒಳಗಡೆ ಏನಂದ್ರೆ ನಾವು ಕೈ ಬಿಡ್ತೇವೆ ಕ್ಯಾಮ್ರಾದಾಗ.
ಹಾಯ್ ಮಾಡು. ಇದ ನೀರು ಲೇದು ನೀರಾ ನೀರು ಮುಂದೆ ನಿಮ್ಗೆ ಲೂಸ್ ಐತಿಲ್ಲ ಸ್ವಲ್ಪ ಭಾಳ ಲೂಸ್ ಇಲ್ಲ ನೋಡು ಸ್ವಲ್ಪ ಲೂಸ್ ಐತೆ ಈಗ ಎಷ್ಟು ಟೈಟ್ ಐತಿ ಹೇಳಕತ್ತೀನಿ ನಂಗೆ ಮ್ಯಾಕ್ ಕಟ್ಟಾಗತ್ತ ಅಂತ ಗಂಟೆ ಮ್ಯಾಕ್ ಕವರ್ ಮಾಡ್ರಿ ಏಮ ಅಲ್ಲಿ ಹೋಗಿ ಹಚ್ಚು ಮಿಟ್ಟಾಗ ಮಾಡಿಬಿಡು ನೋಡವಲ್ಲ ಈಗ ನೋಡವಲ್ಲ ನಾಳೆ ಲಗ್ನಾಗಿ ಮಗಳ ಬೈನಿ ಕವರ್ ಮಾಡೋ ಮರೆ ಮುಂದೆ ಕವರ್ ಮಾಡೋ ಇಲ್ಲೇ ಫುಲ್ ಎಲ್ಲ ಅವನ್ನ ಹೇಳಿ ನಾವು ಮುಂದೆ ನೋಡ್ರಿ ನೋಡ್ರಿ ನೀವು ತಗೋರಿ